ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಟ್ರಿಪ್ನ ಪಾರ್ಟ್ 2 ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ವಿಡಿಯೋನ ತುಂಬ ಜನ ನೋಡಿದ್ರಿ ಆ್ಯಂಡ್ ಇಷ್ಟಪಟ್ಟಿದ್ದೀರಾ, ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಪಾರ್ಟ್ 2 ಅಲ್ಲಿ ನಾನು ಒಂದಷ್ಟು ಟೆಂಪಲ್ಸ್ಗೆ ಹೋಗಿದ್ದು. ನಾವು ಉಡುಪಿಗೆ ಹೋಗಿದ್ದೀವಿ ಅಂದಮೇಲೆ ಬೀಚ್ ಮಿಸ್ ಮಾಡೋಕ್ಕಾಗುತ್ತಾ, ಬೀಚ್ಗೆ ಹೋಗಿದ್ದು ಅದನ್ನೆಲ್ಲ ತೋರಿಸ್ತೀನಿ. ವೆದರ್ ತುಂಬಾ ಚೆನ್ನಾಗಿತ್ತು, ಮಳೆ ಬರ್ತಾಯಿತ್ತು. ಒಂದು 10 ನಿಮಿಷಕ್ಕೆ ಮಳೆ ನಿಂತ್ಬಿಟ್ಟು ಒಂಥರ ತಣ್ಣಗೆ ಗಾಳಿ ಬರೋದು, ಒಂಥರ ಸಖತ್ತಾಗಿತ್ತು. ವೆದರ್ ಅಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಜನ ಲಾಸ್ಟ್ ವಿಡಿಯೋದಲ್ಲಿ ನಾವು ಉಡುಪಿಯವರು, ನಮ್ಮ ಮನೆಗೆ ಬನ್ನಿ, ಆಮೇಲೆ ಎಲ್ಲಿ ಸಿಗ್ತೀರಾ ಹೇಳಿ ಅಂತೆಲ್ಲ ಕೇಳ್ತಾಯಿದ್ರಿ. ಖಂಡಿತ ನೆಕ್ಸ್ಟ್ ಟೈಮ್ ಬಂದಾಗ ಸಿಗ್ತೀನಿ. ನಾವು ಪ್ಲ್ಯಾನ್ಡ್ ಏನಲ್ಲ, ಇದು ಸುಮ್ಮನೆ ಹಂಗೆ ರ್ಯಾಂಡಮಾಗೆ ನಾವು ಇವ್ರ ಜೊತೆ ಬಂದಿದ್ದಷ್ಟೇ. ಇನ್ನೊಂದು ಸತಿ ಯಾವಾಗಾದ್ರು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಬಂದಾಗ ಖಂಡಿತ ಸಿಗ್ತೀನಿ. ಆ್ಯಂಡ್ ಈ ಸತಿ ನಿತಿನ್ ಅವ್ರ ಅಪ್ಪನ ಮಾತಾಡಿಸ್ಕೊಂಡು ಅವ್ರ ಸುತ್ತಮುತ್ತ ಜಾಗ ಎಲ್ಲ ನೋಡಿಕೊಂಡು ಇದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾವು ಬಂದಿದ್ದಷ್ಟೇ. ಆ್ಯಂಡ್ ಇವತ್ತು ಈ ಒಂದು ಟೆಂಪಲ್ ಇಲ್ಲಿ ಆನ್ ದ ವೇ ಒಂದು ರೋಡಲ್ಲಿ ನೀವು ಹೋಗ್ತೀರಾ ಅಂದರೆ ಎಲ್ಲ ಹತ್ರದಲ್ಲೇ ತುಂಬ ದೇವಸ್ಥಾನ ಸಿಗುತ್ತೆ. ಇದು ಅಷ್ಟೇ ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿತ್ತು. ವೀರುಗೆ ಇಷ್ಟ ಆಯಿತು. ಜನ ಏನಿರಲಿಲ್ಲ, ಕ್ಯೂ ಇರಲಿಲ್ಲ, ಏನೂ ಇರಲಿಲ್ಲ. ಆ್ಯಂಡ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇಲ್ಲೂ ಮಧ್ಯಾಹ್ನದ್ದು ಊಟ ಹಾಕ್ತಾರಂತೆ. ಬಟ್ ನಾವು ಹೋದಾಗ ಸಂಜೆ ಹಂಗಾಗಿತ್ತು, ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು. ವೆದರ್ ತುಂಬ ಚೆನ್ನಾಗಿತ್ತು. ಸೊ ನಾವು ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಅಂಕಲ್ ಬರೋಕ್ಕಾಗಲ್ಲ, ಅವ್ರಿಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಹಾಗಾಗಿ ಆಂಟಿ ಬಂದಿದ್ರು ಜೊತೇಲಿ. ಆ್ಯಂಡ್ ಚೆನ್ನಾಗಾಯಿತು ಟ್ರಿಪ್ಪು. ನೀವು ತುಂಬ ಜನ ಹೇಳ್ತಾಯಿದ್ರಿ ನಾವು ಉಡುಪಿಯವರು, ನಾವು ಕುಂದಾಪುರದವರು, ಮಂಗಳೂರಿಗೆ ಬನ್ನಿ ಅಂತೆಲ್ಲ. ನಾವು ಮಂಗಳೂರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಅಲ್ಲಿ ತುಂಬ ಮಳೆ ಇತ್ತಾಯ್ತಾ. ಸೊ ಅದಕ್ಕೆ ನಾವು ಸರಿ ಇಲ್ಲೇ ಸದ್ಯಕ್ಕೆ ನೋಡಿಕೊಂಡು ಹೋಗೋಣ, ನೆಕ್ಸ್ಟ್ ಟೈಮ್ ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಬರೀ ಉಡುಪಿ ಕುಂದಾಪುರ ಆ ಸೈಡ್ ಮಾತ್ರ ಹೋಗಿ ಬಂದಿದ್ದು. ಆ್ಯಂಡ್ ನನಗೆ ಗೊತ್ತಿಲ್ಲ, 2-3 ವ್ಲಾಗಿಂದ ತುಂಬ ಜನ ರಿಪೀಟಾಗಿ ಕೇಳ್ತಾಯಿದ್ದೀರಾ, ನಿನ್ನ ತಮ್ಮಂದು ಪಾಪು ಆಯ್ತಲ್ವಾ, ನೋಡೋಕ್ಕೆ ಹೋಗಿಲ್ವಾ, ಅದ್ರ ವ್ಲಾಗ್ ಯಾಕೆ ಶೇರ್ ಮಾಡ್ತಾಯಿಲ್ಲ ಅಂತ. ನಾನು ನೋಡೋಕ್ಕೆ ಹೋಗಿದ್ದೆ. ವ್ಲಾಗ್ ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಬಟ್ ಈಗಲೇ ಫೇಸ್ ಪಾಪುದೇನು ರಿವೀಲ್ ಮಾಡಿಲ್ವಲ್ಲ, ಹಾಗಾಗಿ ಹಾಕಿಲ್ಲ. ನೋಡೋಣ ಕಮ್ಮಿಂಗ್ ವ್ಲಾಗ್ಸಲ್ಲಿ ಒಂದು ಚಿಕ್ಕದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ನಿಮಗೆಲ್ಲ ನೋಡೋ ಆಸೆ ಇದೆ. ಆ್ಯಂಡ್ ಯಾಕೆ ಸ್ವಾತಿ ಏನು ಅಪ್ಡೇಟ್ ಕೊಡ್ತಾ ಇಲ್ಲ ಅನ್ನೋ ಥರ ಇರುತ್ತಲ್ವ, ಹಾಗಾಗಿ ಕಮ್ಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ. ಹೋಗದೇ ಏನಿಲ್ಲ, ನಮಗೂ ಮಕ್ಕಳ ಆಸೆನೇ, ನಿಮಗೂ ಗೊತ್ತಿರೋಂಗೆ. ಆ್ಯಂಡ್ ಹಾಗೆ ದಿನವೇ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೆ. ಚೆನ್ನಾಗಿತ್ತು. ಅದ್ರ ಬಗ್ಗೆ ಇನ್ನೊಂದು ಯಾವಾಗಾದ್ರು ವ್ಲಾಗಲ್ಲಿ ಮಾತಾಡೋಣ. ಇವತ್ತು ಟ್ರಾವೆಲ್ ಬ್ಲಾಗ್ ಮಾತ್ರ ತೋರಿಸ್ತೀನಿ. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆಯಿತಾ. ಆ್ಯಂಡ್ ಒಂದಷ್ಟು ದೇವಸ್ಥಾನದಲ್ಲಿ ಒಳಗಡೆ ವೀಡಿಯೋ ತೆಗಿಯೋಕ್ಕೆ ಬಿಡಲ್ಲ, ಹಾಗಾಗಿ ಆಚೆ ಒಂದಷ್ಟು ಗ್ಲಿಮ್ಸ್ ತೊಗೊಂಡಿರ್ತೀನಲ್ಲ, ಅದು ಮಾತ್ರ ಶೇರ್ ಮಾಡ್ಕೊಂಡಿರ್ತೀನಿ. ಬೇಜಾರು ಮಾಡ್ಕೋಬೇಡಿ. ನಾವು ಟ್ರೈ ಮಾಡ್ತೀವಿ ಎಷ್ಟು ವೀಡಿಯೋಸ್ ತೆಗಿಯೋಕ್ಕಾಗುತ್ತೆ ಅಷ್ಟು. ಬಟ್ ಏನಂದರೆ ಒಳಗೆ ಹೋಗ್ತಿದ್ದಂಗೆ ನೋ ಕ್ಯಾಮ್ರಾ, ನೋ ಫೋನ್ ಅಲೌಡ್ ಅಂತ ಇರ್ತಾರೆ. ಆ್ಯಂಡ್ ಅವಾಗೆಲ್ಲ ಫೋಟೋ ತೆಗಿಯೋದು ಅಷ್ಟು ಸರಿ ಇರಲ್ಲ. ಹಾಗಾಗಿ ನಾನು ಆಚೆ ಎಷ್ಟು ಕ್ಯಾಪ್ಚರ್ ಮಾಡ್ಬೋದು ಅಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸಿರ್ತೀನಿ. ಹೋಪ್ ನಿಮಗೂ ಅರ್ಥ ಆಗುತ್ತೆ ಅಂತ. ಹಲವು ಮಕ್ಕಳು
ಅಂದರೆ ದೇವರ ಹೆಸರ ಹೆಣ್ಣು ದೇವರು ಹಲವು ಮಕ್ಕಳ ತಾಯಿ ಅಂದರೆ ಮಕ್ಕಳು ದೇವರು ಅವರಿಗೆಲ್ಲ ಅರ್ಥ ಮಾಡಿದ್ರೆ ಮಕ್ಕಳಾಗುತ್ತೆ ಅಂತ. ಈ ಚಂಡಿಕಾ ದುರ್ಗಾ ಪರಮೇಶ್ವರಿ ಇರುತ್ತಲ್ಲ ಅದೇ ಥರ. ತಗೊಂಡಿದ್ಯಲ್ಲ ರಾತ್ರಿ ಹೊತ್ತು ತಗೋ ಮಲ್ಕ ತಿನ್ಬಿಟ್ಟು ತಗೊಬೇಕಿತ್ತು. ಬನ್ನಿ ಓಕೆ ಗಾಯ್ಸ್, ಈ ಥರ ಟ್ರಿಪ್ಪಿಗೆ ಬಂದಾಗ ಏನೇನು ಪ್ರಾಡಕ್ಟ್ ತೊಗೊಂಬರ್ತೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಜಾಸ್ತಿ ಏನೂ ಎತ್ಕೊಂಡು ಹೋಗಲ್ಲ, ಸಿಂಪಲಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಒಂದು ಫೇಸಸ್ ಕನ್ನಡದು ಸ್ಟ್ರೋಪ್ ಕ್ರೀಮ್ ತುಂಬ ಚೆನ್ನಾಗಿ ಗ್ಲೋ ಸಿಗುತ್ತೆ. ನೀವು ಮೇಕಪ್ ಮಾಡಿಲ್ಲ ಅಂದರೂ ಇದೊಂದು ಅಪ್ಲೈ ಮಾಡಿದ್ರೆ ಅದೊಂದು ಗ್ಲೋ ಇರುತ್ತೆ ಚೆನ್ನಾಗೆ ಫೇಸಲ್ಲಿ. ಆ್ಯಂಡ್ ಇದನ್ನೆಲ್ಲ ನಾನು ಅಮೆಝಾನಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ಇವತ್ತು 10ನೇ ತಾರೀಕು ಲಾಸ್ಟು ನಿಮಗೆ ಸೇಲ್ ನಡೀತಾ ಇದೆ, ಅಲ್ಟಿಮೇಟ್ ಬ್ರ್ಯಾಂಡ್ ಸೇಲ್ ಅಂತ. ನಿಮಗೆ ತುಂಬ ಆಫರ್ಸ್ ಇರುತ್ತೆ. ನೀವೇನಾದ್ರು ಪ್ರೈಮ್ ಮೆಂಬರ್ ಆದರೆ ನಿಮಗೆ ಕ್ಯಾಶ್ ಬ್ಯಾಕು ಆ್ಯಂಡ್ ತುಂಬ ಡಿಸ್ಕೌಂಟ್ಸ್ ಇರುತ್ತೆ. ಮಿಸ್ ಮಾಡ್ಕೋಬೇಡಿ, ತೊಗೊಳ್ಳಿ. ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಆ್ಯಂಡ್ ಫೇಸಸ್ ಕನ್ನಡದು 3-in-1 ಫೌಂಡೇಶನ್, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಥರನೂ ವರ್ಕ್ ಆಗುತ್ತೆ. ಸೊ ಆ ಥರದ್ದು ಒಂದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಒಂದು ಮಸ್ಕರ ಕ್ಯಾರಿ ಮಾಡ್ತೀನಿ, ಒಂದು ಲಿಪ್ಸ್ಟಿಕ್ ಕ್ಯಾರಿ ಮಾಡ್ತೀನಿ, ಆ್ಯಂಡ್ ಒಂದು ಲೂಸ್ ಪೌಡರ್ ಫಿಟ್ ಮೀದು ಮೆಬೆಲೈನ್ದು ತೊಗೊತೀನಿ. ಒಂದು ಒಳ್ಳೆ ಫಿನಿಶ್ ಸಿಗುತ್ತೆ. ತುಂಬ ಸ್ವೆಟ್ಟಾಗಿ ಫೇಸೆಲ್ಲ ಒಂಥರ ಕಾಣಿಸುವಾಗ ಈ ಥರ ಒಂದು ನಾನು ಲೂಸ್ ಪೌಡರ್ನ ಯೂಸ್ ಮಾಡಿದಾಗ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ರೀಸನ್ಗೆ ಆದಷ್ಟು ಕಮ್ಮಿ ಯೂಸ್ ಮಾಡ್ತೀನಿ. ಇದೆಲ್ಲ ನಾನು ತೊಗೊಂಡೋಗೋದು ಟ್ರಾವೆಲ್ ಮಾಡುವಾಗ ಈಸಿಯಾಗಿರುತ್ತೆ ಕ್ಯಾರಿ ಮಾಡೋದು ಕೂಡ. ಆ್ಯಂಡ್ ಅಫೋರ್ಡೆಬಲ್ ರೇಂಜಲ್ಲಿದೆ. ನಿಮಗೆ ಬೇಕಂದರೆ ಲಿಂಕ್ ಕೊಟ್ಟಿರ್ತೀನಿ. ಮಸ್ಕರ ಅಂತೂ ತುಂಬ ಚೆನ್ನಾಗಿದೆ ಲಾರಿಯಲ್ದು. ಸೊ ನಿಮ್ಗೆ ಯಾವ್ದು ಬೇಕು ಎಲ್ಲ ತೊಗೊಳ್ಳಿ. ಈ ಲಿಪ್ಸ್ಟಿಕ್ ಕೂಡ ಅಷ್ಟೇ ಫೇಸಸ್ ಕೆನಡಾದು ತುಂಬಾ ಚೆನ್ನಾಗಿದೆ. ಎಲ್ಲ ಡ್ರೆಸ್ಗೂ ನಿಮಗೆ ಸೂಟ್ ಆಗುತ್ತೆ. ಆ್ಯಂಡ್ ಲಿಂಕ್ ಅವಾಗಲೇ ಹೇಳ್ದಂಗೆ ಅಮೆಝಾನ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾವ್ದು ಬೇಕು ಕ್ಲಿಕ್ ಮಾಡಿ ಬೈ ಮಾಡಿ. ಏನು ಮಾಡಿಲ್ಲ ಇವರು ಮುತ್ತಿಲ್ಲಿ ಲೈಕ್ ಇಸ್ ಕರೆಕ್ಟಾಗಿ ಕೊಡೆ. ಪಪ್ಪಂಗೆ ಕೊಡು, ನಂಗೆ ಕೊಡು. ಹಂಗೆ ಹೇಗಿದೆ ತಿಂಡಿ? ನೀರು ದೋಸೆ, ಚಿಕನ್, ಏನೋ ಸುಕ್ಕ ಇದೆ ಬುಜ್ಜಿ ಅಣ್ಣ. ಅಷ್ಟೇ ರಿಯಾಕ್ಷನ್. ಅಮ್ಮ ಮಾಡಿದ ಅದಕ್ಕೆ ಅಮ್ಮ ಮಾಡ್ದಂಗೆ. ಅನುಷ್ ಹೆಂಗಾಯ್ತಾ? ಚೆನ್ನಾಯ್ತಾ? ಸೂಪರ್ ಆಯ್ತು. ವೀರು ಮಮ್ಮಮ್ ತಿಂದ? ಅಪರೂಪ ಒಳ್ಳೆ ತಿಂಡಿ ತಿಂತಿದ್ದೀನಿ. ಏನಂದೆ? ನೀನ್ ಬೇಡ ಬೆಂಗಳೂರಿಗೆ, ಇಲ್ಲ ನಾನೇನೋ ಮಾತಾಡಲ್ಲ. ಅಣ್ಣ ಹೂ ಅನ್ನಕ್ ಬಂದ್ರು, ಅಕ್ಕ ರೆಸ್ಪಾಂಡ್ ಮಾಡಿದ ತಕ್ಷಣ ಹೂ. ಖಾರ ತಿನ್ನೋಲ್ಲ, ಇವ್ರು ಖಾರ ತಿನ್ನಲ್ಲ, ಅವ್ರು ತಿಂತಾರೆ, ಇವ್ರು ತಿನ್ನಲ್ಲ. ನಾನಾ? ಹೆಂಗೈತೆ? ಏನದು? ಬೇಬಿ ಕ್ಯಾಟ್ ಅಲ್ಲ, ದೊಡ್ಡ ಕ್ಯಾಟ್ ಅದು. ಓ ಇನ್ನೊಂದು ಅಪ್ಪ, ಇಲ್ಲಿ ಬರೀ ಕ್ಯಾಟ್ಗಳೇ, ಒಂದು ಮಣ ಕ್ಯಾಟ್ ಅವೆ. ಅದು ನೋಡು, ಫುಲ್ ವೈಟ್ ಕ್ಯಾಟು. ಡಾಗ್ ಇಲ್ಲ ಅಷ್ಟಿಲ್ವಾ ಅಲ್ವಾ ಅಭಿ? ಅದು ಸಖತ್ತಾಗಿದೆ ಅಭಿ, ಕಣ್ಣು ನೋಡಿದ್ರದು. ಓ ವಾವ್ ಅಭಿ, ಜಾಗ ಚೆನ್ನಾಯ್ತಲ್ವ ಅಭಿ? ಫುಲ್ಲು ಗಿಡ ಮರ. ಉಡುಪಿ ಉಡುಪಿ ಗಾಡಿ ಬರ್ತಾ ಇದೆ. ಯಾವುದು
ಓಹ್ ಅಲ್ಲಿ ಇನ್ನೊಂದು ಮಾಸ್ಟರ್ ಪೀಸ್ ಇದ್ಯಾವುದು ಬೇಬಿ? ಹಾಂ ಅವೆಲ್ಲ ಬಂದಿತ್ತು ಇದಕ್ಕೇನೋ ಏಟಾಗಿದೆ ಬೇಬಿ. ಹಿಂಗೆ ಹಿಡ್ಕೊ, ನಂದೊಂದು ಫೋಟೋ ತೆಗಿ, ನಂದಿಗಿರೋದು ಎತ್ಕೋತೀನಿ ನಾನು. ಬಾರ ಇಲ್ಲಿ ನಿಂತ್ಕೊತೀನಿ ನೋಡತ್ರ, ಇಲ್ಲಿ ಅದರಲ್ಲಿ ಈ ಲೆಫ್ಟ್ ಸೈಡ್ ಇಟ್ಕೊಳಕ್ಕಾಗಲ್ಲ. ಕ್ಯಾಟ್ ಅಲ್ಲ, ಕ್ಯಾಟ್. ಅದು ನೋಡ್ರಿ ಬಾಳೆ ದಿಂಡು. ವೀರು ಎತ್ಕೊಂಡು ಹೋಗ್ತಾ ಇದೀವಿ ಉಡುಪಿಯಿಂದ ಬೆಂಗಳೂರಿಗೆ. ಚೆನ್ನಾಯ್ತಲ್ಲ ಆದ್ರೂ ಚೆನ್ನಾಗೈತೆ. ಬ್ಲ್ಯಾಕ್ ಕ್ಯಾಟ್ ಎತ್ಕೊಂಡು ಸಾಕೊಂಡು ಹೋಗ್ತಾನಂತೆ. ಕೇಳಿಸ್ಕೊಂಬಿಟ್ಟವನೆ. ನಮ್ಮ ಮನೆಗೆ ವೀರು ಯಾವಾಗ್ಲೂ ಬರ್ತಾನೆ. ಬುಜ್ಜಿ ಗಲೀಜೆಲ್ಲ ಮಾಡದ್ಕೊಣ, ನೀವಿಬ್ರು ಮೊದ್ಲೇ ಮನೆ ಕ್ಲೀನ್ ಮಾಡಲ್ಲ. ಒಬ್ಳು ಯಾರು ಹೊಡಿಬೇಡ್ವು. ಸಾಕಾಗೈತೆ. ನನ್ಗೆ ಹಿಂಸೆ ಅಲ್ಲಿ ಇಲ್ಲ, ಮುತ್ಕೊಡುತ್ತೆ. ಮನೇಲೆಲ್ಲ ಹೇಳಿ ಉಯ್ಲಿ, ನಾನು ಮಾಡ್ತೀನಿ. ಐ ಕಾಂಟ್ ಕ್ಲೀನ್ ಆಲ್ ದೋಸ್ ಥಿಂಗ್ಸ್. ನಾನು ಅದಕ್ಕೆ ನಾಯಿ ತರಕ್ ಬಿಡ್ತಾ ಇಲ್ಲ. ಅನುಷಾ ತರ್ತೀನಿ ಅಂದ್ರು. ಆಗ ಆಸೆ ಇತ್ತು, ಆಗಿನ್ನ ಮದ್ವೆ ಆಗಿರ್ಲಿಲ್ಲ. ಈಗ ಮದ್ವೆ ಆಗಿ ನಮ್ದೇ ಮನೆ ನಾನೇ ಕ್ಲೀನ್ ಮಾಡೋಕೆ ಹಿಂಸೆ. ದೇರ್ ಗೆಟ್ ಇಲ್ಲ. ಅತ್ತಿ ಕ್ಯಾಟ್ ತಗೋಬಿಟ್ರೇನೋ. Hi guys, we are going to Malpe beach. ಮಲ್ಪೆ ಯಾರು ಕರ್ಕೊಂಡು ಹೋಗೋರು? ಇದು ಬಗ್ಕೋಣ ಬುಕ್ಸ ಸ್ವಲ್ಪ ಕೈಗೆ ತಗ್ಲಾಕಂತ ಬಂತು. ಅದೇ ಪಾಪ ಬಿದ್ದಿಲ್ಲ ಬೌಂಡ್ರಿ ಲೈನ್ಗೆ ಅದು ದೇವ್ರಿ ಬಂದ್ರೆ ಇದ್ಯಾರು? ಏಯ್ ಇದೇನಿದು? ಇದ್ಯಾರು? ಇದ್ಯಾರು? ಗರಡಿ ಮನೆ ಅಲ್ಲ. ಇವ್ರು ಯಾರು? ಯಾರನು? ಅನುಷ್ ಹೇಳು. ಅನುಷ್ ಮಾಮ. ನೀನ್ ಯಾರು? ಗರಡಿ ಅಂತ ಹೋಗ್ಬೋದು ಆಕ್ಚುಲಿ. ದೊಡ್ಡಿಯವಿರು ಮಳೆ ಬಂದಿಲ್ಲ ಮಾಡಿ ಹೆಂಗೆ ತಗೊಳ್ಳಿ. ಆ ಕಡೆ ಏನು ಸಕ್ಕದ ಇದೆ ನೋಡ. ಹೋಗಿ ಮಕ್ಕದ ಮೇಲೆ ನೀರು ಬೀಳ್ತಾ ಪಿಂಕ್ ಪಿಂಕ್ ಆಗಿರತ್ತೆ. ತಗೋ ಬೇಡ ತಿನ್ಬಿಟ್ಟೈತೆ. ಇದಕ್ಕೆ ಉಪ್ಪು ಖಾರ ಇರ್ಬೇಕು. ಆ ಕಡೆ ಒಂದ್ ಮರ ಇದೆ, ನಡಿ ಮುಂದೆ ಹಿಂದಕ್ಕೆ ಹೋಗು. ಯಾವಾಗ ಹಿಂದಕ್ಕೆ ರಿವರ್ಸ್ ಇಟ್ಕೊಳ್ಳೋ. ನೋಡ್ಕೊಂತೀನಿ, ಉಳಾಗಿಲ್ಲ ಇರ್ತೆ. ಇರೋ ತಿನ್ಬೇಡ, ಇರೋ ಇಟ್ಕೋಬಿರೋ. ನೈಸ್. ಹಂಗೆ ಬಿಡೋದ್ರಲ್ಲೇ ಇನ್ನೂ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದೆ ನಾನು ಆ ಫಸ್ಟ್ ಮರನ. ನನ್ನ ಗಂಡವನೇ
ಇದ್ರಲ್ಲೂ ಐತೆ ಬಟ್ ಸ್ವಲ್ಪ ಕಮ್ಮಿ. ಅಭಿ ಪಿಂಕ್ ಇದ್ರೆ ಮಾತ್ರ ತಗೋಲ್ಲ, ತಗೋಬೇಡ. ಪಿಂಕ್ ಇಲ್ಲ, ಇಲ್ಲಿ ಯಾವ್ದು ಇಲ್ಲ. ಸಾಕ್ ಬಾ ಹೋಗ್ಲಿ. ಅದು ವೇಸ್ಟ್. ಚೆನ್ನಾಗಿರಲ್ಲ, ಅದು ಬೆಂಡು. ಅದೇ ಆ ಮರನೇ ಚೆನ್ನಾಗಿತ್ತು. ನಡೆ ಚಿಂತೆಗೇನೋ ಸರಿ ಮಾಡೋಣ. ಬಾಡ ಹತ್ರ ನಾವು ಮಿರರ್ ಸರಿ ಮಾಡ್ರಿ ಅಣ್ಣ. ಮಿರರ್ ಇದು ಪಿಂಕ್ ಆಫರ್. ಹೇಳಕ್ಕೆ ಏನಿದು ಬೇಬಿ ಇದ್ರ ಹೆಸ್ರೇನೋ ಬಿ? ಐ ಫರ್ಗಾಟ್. ಪನ್ನೀರ್ ಹಣ್ಣು ಅಂತ. ಪನ್ನೀರ್ ಅಲ್ಲ ಇದು, ಪನ್ನೀರ್ ಅಲ್ಲ. ಮಾಡ್ಕೋತೀನಿ. ಉಪ್ಪು ಖಾರ ಹಾಕ್ಬೇಕು ರಂಜು. ಬೇಕಾಯ್ತು ಹೇಳು. ಸಾಕು ಬಿಡು, ಆಯ್ತು. ಇವ್ರು ಯಾರು ತಿನ್ನಲ್ ಬಂದೆ. ಪೂಜೆ ಏನ ಹಿಂಗೈತೆ? ಉಪ್ಪು ಹಾಕೊಂಡ್ ತಿನ್ಬೇಕು. ಈ ತರ ತಿನ್ಬೇಕು ರಂಜು, ಪಿಂಕ್ ಆಗಿರೋದು. ಇಲ್ಲಿ ಅದೇ ಉಪ್ಪು ಖಾರ ಹಾಕೊಂಡ್ ತಿನ್ಬೇಕು, ಚೆನ್ನಾಗಿರುತ್ತೆ. ಬೇಬಿ ಇದನ್ನ ಬೀಚ್ ಕವರ್ ಬ್ಯಾಗ್ ಅಲ್ಲಿ ಇಡೋ. ಇದ್ರಲ್ಲಿ ಇರ್ವೆಲ್ಲ ಇದೆ, ವೀರು ಕಾಲ್ಗೆಲ್ಲ ಬರ್ತೈತೆ. ನಮ್ ಬಟ್ಟೆ ಇಟ್ಟಿನಿ. ಪರವಾಗಿಲ್ಲ, ಇಡು, ಏನಂತೆ. ತಗೋ. ಕವರ್ ಇದೆ, ಅದು ಕಸ ಇದೆ. ಆ ನೀರ್ ನೋಡಿ ಹೆಂಗ್ ಹೋಗ್ತೈತೆ. ಎಂತ ಕಸ? ಹಣ್ಣು ಅಲ್ಲಿ ನೋಡಕ ಹಾ, ಅದನ್ನ ಕೇಳ್ಬೇಕು. ನೀನ್ ಕೇಳು. ಕಾಂಪೌಂಡ್ ಹತ್ಬೇಕು. ನೀನೆಂತ ಕೇಳಿಯ? ಕವರ್ ಹಾಕೊಂಡು ಅಂತ ಹೇಳಿದೆ. ಅವ್ರು ಯಾರು ಬರಂಗಿಲ್ಲ ಬಿಡು. ಕೋಳಿನೂ ಐತೆ. ಇಲ್ಲ ಕೊಡ್ತೀನಲ್ಲ ನಾನು, ಕೊಡೋದ್ ಖರ್ಚು. ಕೋಳಿನೂ ಹಾಕೊಳ್ರಿ ಅಂತ. ಕವರ್ ಇಲ್ಲ ಬೇಬಿ, ಹಾಕೋಬಾ. ಫಸ್ಟ್ ಹಾಕೋಬಾ, ಆಮೇಲೆ ತುಂಬ್ಕೊಳ್ಳೋಣ. ರಂಜು ನೋಡಿ ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂತವಳೆ ಕಳ್ಳಿ. ನಂಗೆ ಇದು ಇಷ್ಟ. ನಾನು ಉಪ್ಪು ಖಾರ ಹಾಕ್ಬೇಕು ರಂಜು. ತಿಂದಿಲ್ಲ ನೀನ್ ಯಾವತ್ತು? ಕಾಸು ಕೊಟ್ಟಲ್ಲ. ಅದು ಚೆನ್ನಾಗಿಲ್ಲ. ನುಂಕೋ ದಿನ ಕಾಯಿ ಚೆನ್ನಾಯ್ತಾ? ನುಂಕೋಬೇಕು. ನುಂಗ್ಬಿಟ್ಟು ತೋರ್ಸು ಬಾಯಿ. ಉಪ್ಪು ಖಾರ ಹಾಕು ಮನೆಗೆ ಹೋಗಿ. ನುಂಗ್ಬಿಟ್ಟು ತೋರ್ಸು. ಬೆನ್ ಈಗ ಬುಕ್ ಹೋಯ್ತೈತೆ ನೋಡಿ. ಏಯ್ ಸಿಗ್ಮೋಚ್ಕೊಂಡ್ ಕೂದಲು. ಏಯ್ ಇವಳೊಬ್ಳು ಊಟ ಆಡಿ ಬ್ಲ್ಯಾಕಿ ಅಂತ ಹೆಸರಿಡು. ಏನ್ ಹೆಸರಿಡ್ತೀಯ? ಕರಿಯ. ಕರ್ 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 ಅಂತ ಅದು ತಿನ್ನಲ್ಲ ನೀನು. ಅದು ಹುಡುಗಿ ರಂಜು, ಕರಿಯ ಅಂತ ಹಿಡಕಲ್ಲ, ಕರ್ಕಿ. ಕರ್ಕಿ ವೀರು, ಅದ್ರ ಹೆಸರೇನು ಹೇಳು? ಇದ್ರ ಹೆಸರು ಕರ್ಕಿ. ವೀರ ಅದ್ರ ಹೆಸರೇನು? ಕೂಗ್ಬಿಡಿ ಕಿವಿಲಿ, ಕೂಗ್ಬಿಡ ವೀರ. ಕರ್ಕಿ ಏನು? ಇನ್ನೊಂದ್ಸತಿ ಇನ್ನೊಂದ್ಸತಿ ಕೂಗ್ಬಿಡು. ನೀವ್ ಕೂಗ್ಬಿಡಕ್ಕ. ಏನು ನಾಮಕರಣ ಮಾಡ್ತಾ ಇದೀಯಾ? ಕರ್ಕಿ ಕರ್ಕಿ ಕರ್ಕಿ. ಯಾರಿಗೋ ಕರ್ಕಿ ಅನ್ಬಾರ್ದು, ಇದೇ ಕರ್ಕಿ. ಪಾಪಚ್ಚಿ ಅದು. ಇವ್ರೇನ್ ಮಾಡ್ತಾವ್ರೆ? ಏಯ್ ಸಾಕ್ ಬನ್ರಿ, ಇವ್ರು ಯಾರು ತಿನ್ನೋ ತರ ಇಲ್ಲ. ಅಪ್ಪ ಈ ಕಡೆ ಇದ್ರಲ್ಲೂ ಐತೆ, ಇದೆಲ್ಲ ಎಗರತೈತೆ. ಇದ್ರಲ್ಲೇ ಇದೆ ನೋಡು. ಸೀಟ್ ಹರ್ದ್ ಬಿಡ್ತು. ಹೇಳಿ ಬಿಡ, ಇದ್ರೊಳಗೆ ಬಿಡ. ಅವಾಗ ಇತ್ತಲ್ಲ ಎಲ್ಲ ನಿಂಗೆ ಚೆನ್ನಾಗಿದೆ ಅವಿ. ಉಪ್ಪು ಹಾಕೊಂಡ್ ತಿನ್ಬೇಕು. ಉಪ್ಪು ಖಾರ ಹಾಕ್ಬೇಕು. ಬೈಕಲ್ಲಿ ಬಂದ್ಬಿಡದ. ಸೀಟ್ ಹರ್ದ್ ಬಿಡೋದು ಇವಾಗ. ಅದು ಹೆಂಗೆ? ಇದು ಇಲ್ಲ ಆಗೈತೆ. ಗುರು ಇದು ಮೇಲ್ದು ಇಲ್ಲಿ ಇಲ್ಲಿ ಈ ತರ ಈ ಕಡೆ ಜಾಗ. ಮಾರ್ಕೊಂಡ್ ನಡಿ ಬೇಬಿ. 10 ರೂಪಾಯಿಗೊಂದು ಹಣ್ಣು, 10 ರೂಪಾಯಿಗೊಂದು. 3 ಹಣ್ಣೆ ಲೂಸು. ನಾವು 10 ರೂಪಾಯಿಗೊಂದು ಮಾಡ್ರನ್ ಆಗಿರೋ ಹುಡುಗಿರ್ ಮಾಡ್ತಾರೆ.
ಬಾ 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 ಇರು ಅಲ್ಲಿ ಕೆಳಗಿಲ್ಲ ಅವೇ ನೋಡ್ದ ಅಲ್ಲಿ 1 2 3 4 5 6 7 ಗಂಡಿಲ್ವಲ್ಲ ಯಾಕೆ ಯಾವ್ದು ಲಕ್ಷ್ಮಣಪ್ಪ ಅದೇನೆ ನೋಳೆ ನಾನಿದ್ದೀನಿ ಅಂದ್ರೆ ಹೇಳಿ ಕೊಡ್ತೀನಿ ತಗೊಂಡೋಗ ಏನ್ ಮಾತಾಡೋದೇ ಇಲ್ಲ. ನಿಮ್ ಮುಂದೆ ಮಾತಾಡ್ತೇನೆ ನಾನು. ತೋರಿಸ್ಬಿಡಿ ಬೀಚು ಬೇಬಿ ಅದ್ ನೋಡಲ್ಲಿ ಫುಲ್ ಕಾರ್ ಫುಲ್ ಓಡಾಡ್ತಾ ಇದ್ದದು. ಇಲ್ಲಿ ಸರ್ಕಸ್ ಹಾಕಿದ್ರೆ ಬುಜ್ಜಿ ಮುಂದೆ ಬಂದೆ ವಾಪಸ್ ಇದೆ. ದಟ್ ಈಸ್ ವಾಟ್ ಕುಂದಾಪುರ ಬಟ್ ಇಟ್ಸ್ ಸ್ಕೇರಿ ಆ ತರ ಬೀಚ್ಗೆ ಹೋಗಕ್ಕೆ ಅಲ್ವಾ? ಯಾಕಂದ್ರೆ ಜಾಸ್ತಿ ಸರಿ ಅಲೆಗಳಿದೆ ಅಂತ ಹೇಳ್ತಾರೆ. ಎಳ್ಗಿಳ್ಕೊಂಡು ಹೋಗ್ಬಿಟ್ರೆ ಶುಡ್ ಬಿ ವೆರಿ ಕೇರ್ಫುಲ್. ಏನೇ ಕೊಡ್ತೀನಿ ಗಂಡ್ ಕರೀತೈತೆ. ಗೊತ್ತಾಗೋಯ್ತು. ಓಕೆ ಬಾರ್ಬಿಕ್ಯೂದಲ್ಲ ಇಟ್ಟವ್ರೆ. ಇದು ನಮ್ ಜಾತಿ ಇದಲ್ಲ ಅಂತ ಗೊತ್ತಾಗೋಯ್ತು ಅದಕ್ಕೆ. ಸ್ಟಾರ್ಟಿಂಗ್ ಕೂಗ್ತಲ್ಲ ಯಾರು ನೋಡ್ತಾ ಹೋಗಿದ್ದ ವೀರ್ ಹೆಂಗ್ ಕೂಗ್ದ ಮಾಮ ಹೆಂಗ್ ಕೂಗ್ದಿ? ಜೋರ ಕೂಗು ನೀನ್ ಕೂಗು ತೆಗೆದ್ಬಿಟ್ಟವ್ರೇನೋ ಬುಜ್ಜಿ ಹಟ್ಟು ತಗ್ಗಿದ್ಬಿಟ್ಟವ್ರ. ಆಯ್ತು ಪಾಡಾರು ಕಾಣಿಸ್ಬೇಕಲ್ಲ ನಂಗೆ. ಏನ್ ಪಾಡ ನೋಡಿ ರಂಜು ಕಾರು ಒದ್ದೆ ಆಗುತ್ತೆ. ತಿನ್ಲಿರೋ ಒಂದ್ ನಿಮಿಷ 5 ನಿಮಿಷ ಮಷೀನಿಗೆ ಬೀಳುತ್ತೆ ಅದಕ್ಕೆ. ಸುಲಿ ಕರ್ಕೊಂಡು ಹೋಗು. ಸಾಕಿದು ಇದ ನಿಧಾನ ತಿಂದೈತೆ ಸಾಕಾಗುತ್ತೆ. ಅಲ್ಲಿ ಇಟ್ಬಿಡ ತಿನ್ಕೊಳ್ಳುತ್ತೆ ಬಾರ. ಸೀಟ್ ಮೇಲೆ ಇಡೋದು. ಹಿಡಿಯೋ ಬೇಗ ಡೋರ್ ಗಿಡೆ ಬಾರ ಇಲ್ಲ ಬೇಬಿ ಬುಜ್ಜಿ ಬೇರೆ ನನ್ ಗಂಡ ಆಗತ್ತಿನ ನನ್ ಕಂಡರಂತ ಎದುರು ತಿನ್ಬೇಡ. ಬೇ ಟವಲ್ ಬಿಡಲ್ಲ ಈಗ ತಿನ್ನ. ಏನಂದ್ರು? ಅಯ್ಯಪ್ಪ ಏನಂದ್ರ ಅಣ್ಣ? ಏನೋ ಅಂದ ಕೊಂಡ್ಗೋಣ. ವೀರು ಬೆಕ್ಕೇನ್ ಮಾಡ್ತಾ ಇದ್ದಪ್ಪ?
ಹೆಂಗ್ ತಿಂತೈತೆ ತಿನ್ನು. ಇದು ತಿನ್ಸಕ್ಕೂ ಭಯಕ, ನಾಲ್ಗೆಲ್ ಮುಳ್ಳಿರುತ್ತಲ್ಲ. ಲಿಕ್ಬಿಡು ಅಂದೆ ನಾನು, ಅದಕ್ಕೆ ಸೀಟ್ ಮೇಲೆ ಗಲೀಜಾಗುತ್ತೆ. ಮರ್ಸ್ಕೊಂಡ್ರಾಯ್ತು. ಇಕ್ಬಿಡು. ಎತ್ಕೊಬಿಡತ್ತಂದ ಅಷ್ಟೇ ಬರಲ್ಲ ಇನ್ನು. ಇಯರ್ ಸೈಡ್ಗೆ ಹಾಕೊಂಡು ಏನೋ ಮಾಡ್ತವ್ರೆ ಅಷ್ಟೇ. ಇಲ್ಲ ಹೊಳೆ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿರ್ಲಿಲ್ಲ ಅಂದ್ರು ಹಿಂಗೆ ಕತ್ತಾಡ್ಸೋದು. ಚೆನ್ನಾಯ್ತಾ ಬುಜ್ಜಿ? ಆಯ್ತು ಇರ್ಲಿ, ಹೇಳಿ ಪರವಾಗಿಲ್ಲ. ವೀರು ಚೆನ್ನಾಗೈತಾ? ವೀರು ಹಬ್ಬ ಚೆನ್ನಾಗಿ ಆಯ್ತಪ್ಪ. ಬೇಕಾ ಪಕ್ಕ ಹೋಗು. ಅಲ್ಲಿ ನೋಡು ಒಂದು ಬರ್ತಾ ಇದೆ. ಬ್ಯಾಗಲ್ಲಿ ಐತೆ, ನಡಿ ಅಲ್ಲಿ ಚೇಂಜ್ ಮಾಡ್ರ. ವೆದರ್ ನೋಡ್ಕೊಂಡು ಬೇಗ ಬಿಡ್ಬೇಕು. ಇವತ್ತು ಬೆಳಿಗ್ಗೆ ಬೇಗ ಬಿಟ್ಟಿದ್ರೆ ಸ್ವಲ್ಪ ತಾಡಿಸ್ಬೋದಿತ್ತು.